ರೇಣು ರೇಣು ಸ್ವಲ್ಪ ಕುಡಿಯೋಕೆ ನೀರು ತಗೊಂಡ್ ಬಾ. ಹಾಂ ಬಂದೇರಿ. ಹ್ಞೂ ತಗೊಳ್ರಿ, ನೀರು ಕೇಳೋದಲ್ಲ ಕುಡೀರಿ. ಅಂದಂಗೆ ನೀವು ಇಷ್ಟೊತ್ತರೆಗೂ ಎಲ್ಲಿಗೆ ಹೋಗಿದ್ರಿ? ಮಕ್ಕಳು ನಿಮ್ಮನ್ನು ಆವಾಗಲಿಂದ ಕೇಳ್ತಾ ಇದ್ರು. ಓ ಹೌದಾ, ಇವಾಗ ಎಲ್ಲೋದ್ರು? ಸ್ವಲ್ಪ ಕೆಲಸ ಇತ್ತು ಕಣೆ, ಹಂಗೆ ಆಚೆ ಅದಕ್ಕೆ ಹೋಗ್ಬಿಟ್ಟು ಬಂದಿದ್ದೆ. ಎಲ್ಲಿ ಮಕ್ಕಳು? ಹಾಂ ಇವರಿಬ್ರು ಇದ್ದಾರೆ ರೀ ಮೇಲೆ. ಅಂದಂಗೆ ಅವರಿಬ್ರು ಇಲ್ಲಿ ಓದೋ ಹಾಸ್ಟೆಲ್ಗೆ? ಹಾಂ ಅವರಿಬ್ರು ಬೆಳಗ್ಗೆನೇ ಹೋದ್ರು. ಏನು ಎಕ್ಸಾಮ್ ಎಲ್ಲ ಇದೆಯಂತೆ, ಓದ್ಕೋಬೇಕು ಅಮ್ಮ, ಅಪ್ಪ ಬಂದು ಹೇಳು ಅಂತ ಹೇಳ್ಬಿಟ್ಟು ಹೊಟ್ಟೋದ್ರು. ಹೌದಾ, ಸರಿ ಬಿಡು. ಇವರಿಬ್ಬರನ್ನು ಹಾಸ್ಟೆಲ್ಗೆ ಹಾಕೋಣ ಅಂದರೆ ನೀನೇ ಬೇಡ ಅಂದೆ. ನಿನಗೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡ್ಕೊಳ್ಳೋಕೆ ಮಕ್ಕಳನ್ನೆಲ್ಲ. ಚೇಚೆ ಕಷ್ಟ ಅಂತೆಲ್ಲ ಏನೂ ಇಲ್ಲ ರೀ. ನಮ್ಮ ಮಕ್ಕಳೇನೋ ಇಬ್ಬರು ಹಾಸ್ಟೆಲ್ ಓದ್ತಾ ಇದ್ದಾರೆ. ಇವರಿಬ್ಬರನ್ನೂ ಹಾಕ್ಬಿಟ್ರೆ ಮತ್ತೆ ಮನೇಲಿ ಯಾರೋ ಮಕ್ಕಳಂತ ಇರೋದಿಲ್ವಲ್ಲ, ಅದಕ್ಕೆ ನನಗೆ ಯಾಕೋ ಕಲ್ಸೋಕೆ ಇಷ್ಟ ಆಗಿಲ್ಲ. ಇವರಿಬ್ಬರು ನಾನು ನೋಡ್ಕೊತಾ ಇದ್ದೀನಿ. ಅಂದಂಗೆ ಅವರಿಬ್ರು ಏನೋ ಗಂಡು ಮಕ್ಕಳು ಬೆಳ್ಕೊಳ್ತಾರೆ, ಇವ್ರು ಹೆಣ್ಮಕ್ಳಲ್ಲ, ಮನೆಯಿಂದ ಆಚೆ ಹೆಂಗೆ ಓದ್ಸೋದು ಹೇಳಿ, ಅದಕ್ಕೆ ಯಾಕೋ ನನಗೆ ಇಷ್ಟ ಆಗಿಲ್ಲ. ಅದು ಸರಿನೇ ಬಿಡು, ನೀನು ಹೇಳ್ತಾ ಇರೋದು ಕರೆಕ್ಟಾಗಿದೆ. ಹೆಣ್ಮಕ್ಳ ಮನೆ ಬಿಟ್ಟು ಆಚೆ ಓದಿಸ್ತಾ ಇದ್ರೆ ಮನಸ್ಸಿಗೆ ಸಮಾಧಾನನೇ ಸಿಗಲ್ಲ. ನೋಡ್ರಿ, ನನಗೆ ನನ್ನ ಮಕ್ಕಳು ಬೇರೆ ಅಲ್ಲ, ಅಕ್ಕನ ಮಕ್ಕಳು ಬೇರೆ ಅಲ್ಲ. ಅಕ್ಕ ಮಕ್ಕಳನ್ನ ಬಿಟ್ಟು ಹೋಗ್ಬೇಕಾದ್ರೆ ಅಂದರೆ ಸಾಯೋಕ್ಕೂ ಮುಂಚೆ ನನಗೆ ಮಾತು ತೊಗೊಂಡಿದ್ಲು ರೀ, ನನ್ನ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಅನಾಥರ ಮಾಡಬೇಡ, ನಿನ್ನ ಮಕ್ಕಳ ತ ಚೆನ್ನಾಗಿ ನೋಡ್ಕೊ ಅಂತ. ಆ ಮಾತನ್ನು ಉಳಿಸ್ಕೊಬೇಕು ತಾನೆ. ಹೌದು ರೇಣು, ಗೌರಿ ಏನನ್ನ ಬದುಕಿದ್ರೆ ಅವಳ ಮಕ್ಕಳನ್ನ ಇನ್ನೂ ಹೆಂಗೆ ಸಾಕ್ತಾ ಇದ್ಲೋ ಗೊತ್ತಿಲ್ಲ. ನನ್ನ ಕೈಲಿ ಅಷ್ಟು ಆಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಅವಳಿಗೇನು ನೋವಾಗ್ತಾ ಇದ್ದ ನೋಡ್ಕೋತೀನಿ ನಾನು. ನಿಜ ರೀ, ನಾವು ಮಕ್ಕಳನ್ನ ತುಂಬ ಪ್ರೀತಿಯಿಂದ ನೋಡ್ಕೋಬೇಕು. ಅವ್ರು ಎಲ್ಲಿ ಇಷ್ಟಪಡ್ತಾರೋ ಅಲ್ಲೇ ಮದುವೆ ಮಾಡಿ ಕೊಡೋಣ. ಅವ್ರಿಗೇನು ಏನು ತೊಂದರೆ ಆಗಬಾರ್ದು, ಕೊರತೆ ಆಗಬಾರ್ದು, ಹಂಗೆ ಸಾಕೊಳ್ಳೋಣ ರೀ ನಾವು ಅವರನ್ನು. ರೇಣು, ಏನಾದರೂ ನಿಂದು ತುಂಬ ದೊಡ್ಡ ಮನಸ್ಸು ಕಣೆ. ನನ್ನ ಗೌರಿ ಮಕ್ಕಳನ್ನ ನಿನ್ನ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊತಾ ಇದೆಯಾ, ಸ್ವಲ್ಪನೂ ಬೇಜಾರಿಲ್ದಲೆ. ಅದು ನಾನು ಗೌರಿ ನಿನಗೆ ಮೋಸ ಮಾಡಿದೆ ಅಂತ ಗೊತ್ತಿದ ಮೇಲೂ ನೀನು ಯಾವತ್ತೂ ಜಗಳ ಆಡಿಲ್ಲ, ಕಿತ್ತಾಡಿಲ್ಲ, ಅವಳ ಮೇಲೆ ಬೇಜಾರು ಮಾಡ್ಕೊಂಡಿಲ್ಲ. ನಿನ್ನಂಥ ಹೆಣ್ಮಕ್ಳು ಸಿಕ್ಕೋದು ತುಂಬ ಅಪರೂಪ ಕಣೆ. ಹೌದು ರೀ, ನೀವು ಹೇಳ್ತಾ ನಿಜಾನೇ, ನನ್ನಂಥವ್ರು ತುಂಬ ಅಪರೂಪನೇ. ಯಾಕೆಂದರೆ ಗೌರಿ ಅಂತ ಹುಡುಗಿ ನಿಮ್ಮನ್ನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಬಂದ್ಬಿಟ್ಲಿ ಇಲ್ಲಿಗೆ. ಆಮೇಲೆ ಅವ್ಳು ಪಟ್ಟಿರೋ ಕಷ್ಟ ನನಗೆ ಮಾತ್ರ ಗೊತ್ತು. ಅವಳು ಎಷ್ಟು ನೊಂದ್ಕೊಂಡಿದ್ದಾಳೆ ಸಾಯ್ಬೇಕಾದ್ರೆ ಅಂತ ನಾನೇ ಹತ್ತದಿಂದ ನೋಡಿದ್ದೀನಿ ರೀ. ಅವಳು ಎಷ್ಟು ತಪ್ಪು ಮಾಡಿದ್ಲು ಅಂತ ಕೊನೆ ಕ್ಷಣದಲ್ಲಿ ತುಂಬ ಕೊರಗಿ ಸತ್ತೋದ್ಲು. ಅವಳಿಗಿಂತ ಸಾವು ಬರಬಾರ್ದಾಗಿತ್ತು. ಆದ್ರೂ ನಾನು ಒಂದು ಹೆಣ್ಣಾಗಿ ಅವಳ ಕಷ್ಟ ಅರ್ಥ ಮಾಡ್ಕೊಂಡೆ ರೀ, ಅವಳ ಮನಸ್ಸನ್ನು ಅರ್ಥ ಮಾಡ್ಕೊಂಡೆ. ನಾನು ಜಾತ ಕೆಲಸ ಮಾಡ್ತಾ ಇದ್ದೆ, ನನಗೆ ಗೊತ್ತಿಲ್ಲ, ಅದು ಅವಳ ಹಣೆ ಬರಹ. ಆದರೆ ಅವಳು ಮಾಡಿದ ತಪ್ಪು ಅಂತ ನನ್ನ ಕೈಲಿ ಒಪ್ಕೊಳಕ್ಕೆ ಆಗ್ತಾ ಇಲ್ಲ ರೀ. ಅವಳ ಮನಸ್ಸಿನ ಭಾವನೆ ಅಷ್ಟೇ ಅದು. ಈಗ ಅವಳಂಗೆ ಮಾಡಿಬಿಟ್ಲು ಅಂತ ಅವಳ ಮಕ್ಕಳನ್ನ ದ್ವೇಷ ಮಾಡ್ಬೇಕು ನಾನು? ನನಗೇನು ಮೋಸ ಮಾಡಿಲ್ಲ ಅವಳು. ನಿಮ್ಮ ಜೊತೆ ಬಂದು ನನ್ನನ್ನು ಯಾವುದೇ ಭೇದ ಭಾವ ಇಲ್ಲದೆ, ಮೇಲೂ ಕೀಳಿದೆ ನಾನು ಸರಿಸಮನಾಗಿ ನೋಡ್ಕೊಳ್ದಾಳೆ. ಅಂಥದ್ರಲ್ಲಿ ನಾನೇ ಅವಳಿಗೆ ಮೋಸ ಮಾಡಲಿ ಹೇಳಿ? ನಾನು ಯಾವತ್ತೂ ಅವಳ ಮಕ್ಳಿಗೆ ಮೋಸ ಮಾಡಲ್ಲ. ನಾನು ಮೋಸ ಮಾಡಿದ ದೇವ್ರು ಮೆಚ್ತಾನ ಹೇಳಿ? ಅದು ಅಲ್ಲದೆ ನಾವು ಇಷ್ಟೊಂದು ಆರಾಮಾಗಿ ಇಷ್ಟು ಸುಖವಾಗಿರ್ಬೇಕಾದ್ರೆ ಕಾರಣ ಅವಳೇ ಅಲ್ವಾ? ನಾನು ಅದನ್ನ ಹೇಗೆ ಮರಿಬೇಕು ಹೇಳಿ? ಖಂಡಿತ ಮರೆಯಲ್ಲ ರೀ. ಸರಿ, ನೀವು ಹೋಗಿ ಏನು ಕೆಲಸ ನೋಡ್ಕೊಳ್ಳಿ. ನಂಗೆ ಅಡುಗೆ ಮೇಲೆ ಸ್ವಲ್ಪ ಕೆಲಸ ಇದೆ, ಮಕ್ಕಳು ಎದ್ದಷ್ಟೊಳಗಡೆ ಅಡುಗೆ ಎಲ್ಲ ಮಾಡಬೇಕು. ಸರಿ, ನೀನು ಹೋಗು, ನನಗೂ ಸ್ವಲ್ಪ ಆಚೆ ಕೆಲಸ ಇದೆ, ಹೋಗಿ ಬರ್ತೀನಿ. ಸರಿ ರೀ. ಗೌರಿ, ನೀನು ನನ್ನ ಮೇಲೆ ತುಂಬ ಇಷ್ಟಪಟ್ಟು ನನ್ನ ಮದುವೆ ಮಾಡ್ಕೊಂಡು ಬಂದೆ. ಆದರೆ ನನ್ನ ಜೊತೆ ಜೀವನ ಪೂರ್ತಿ ಬದುಕೋಕೆ ನೀನು ಕೇಳ್ಕೊಂಡೇ ಬಂದಿಲ್ಲ. ಇಲ್ಲ, ನಾನು ಬಂದಿಲ್ಲ. ನಿನ್ನಂತ ಹೆಂಡ್ತಿನ ಪಟ್ಕೊಂಡು ನಾನು ಧನ್ಯ ಆಗಿದ್ದೀನಿ ಕಣೆ. ರೀ, ನಿಮ್ಮ ಮಗ ಬೆಳಗ್ಗೆ ಫೋನ್ ಮಾಡಿದ್ದ, ಬೆಂಗಳೂರಿಂದ ಬರ್ತಾ ಇದ್ದಾನಂತೆ. ಅವನಿಗೆ ಒಂದು ಬೈಕೇನ ಬೇಕು ಅಂತ ಕೇಳ್ತಾ ಇದ್ದ, ನೋಡ್ರಿ ಅದೇನು ಅಂತ. ಏನು, ನನ್ನ ಮಗ ಬರ್ತಾನೆ ಬೆಂಗಳೂರಿಂದ? ಬೈಕ್ ತಾನೆ? ಬೈಕಕ್ಕೆ ಕಾರೇ ಕೊಡ್ಸೋಣಂತೆ ಬಿಡು. ಅಲ್ಲ ರೀ, ಅವ್ನು ಕೇಳಿದ ತಕ್ಷಣ ಈ ಥರ ಬೈಕು ಕಾರು ಇಲ್ಲ ಅಂತ ಕೊಡಿಸ್ತಾ ಇದ್ರೆ ಅವನ ಜವಾಬ್ದಾರಿ ಬರೋದು ಯಾವಾಗ? ಏಯ್ ನೋಡೆ, ಅವನಿನ್ನೂ ಚಿಕ್ಕೋನು, ಅದು ಅಲ್ಲದೆ ಇನ್ನೂ ಓದ್ತಾ ಇದ್ದಾನೆ. ಅವ್ನಿಗೆ ಈ ವಯಸ್ಸಲ್ಲಿ ಕೇಳಿದೆ ಮತ್ತೆ ಯಾವ ವಯಸ್ಸಲ್ಲಿ ಕೇಳ್ತಾನೆ? ನೀನು ಸುಮ್ಮನಿರು, ನನಗೆ ಗೊತ್ತು ನನ್ನ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅಂತ. ಅಂದಂಗೆ ಇವರಲ್ಲಿ ಇನ್ನೂ 3 ಜನ ಇರಬೇಕಲ್ಲ, ಅವರೆಲ್ಲ ಏನು ಕೆಲಸ ಮಾಡ್ತಿದ್ದಾರೆ? ದೊಡ್ಡವರಿಬ್ಬರು ಹೊಲಕ್ಕೆ ಹೋಗಿದ್ದಾರೆ, ಈ ಮೂರನೇವನು ಇಲ್ಲೇ ಎಲ್ಲೋ ಸಿಟಿಗೆ ಹೋಗ್ಬರ್ತಂತ ಹೋಗಿದ್ದಾನೆ ರೀ. ಹಾಂ, ಹೆಂಗೋ ನನ್ನ 4 ಜನ ಮಕ್ಕಳು, ಅದು ಗಂಡು ಮಕ್ಕಳು, ದೊಡ್ಡವರಾಗ್ಬಿಟ್ರು ಬಿಡು, ನನಗಿನ್ನೇನು ಚಿಂತೆ ಇಲ್ಲ. ಇನ್ನು ನಾನು ಆರಾಮಾಗಿ ಇದ್ಬಿಡ್ತೀನಿ. ಅಷ್ಟೇ, ನಿಮ್ಗೇನು ಚಿಂತೆ ಇರುತ್ತೇಳಿ, ನೀವು ಆರಾಮಾಗಿ ಇರ್ತೀರಾ ಅಂದಾಗೆ ಮದುವೆ ಬಗ್ಗೆ ಏನು ಯೋಚನೆ ಮಾಡಿದರೆ ಏನು? ಹಾಂ, ಮದುವೆ ಬಗ್ಗೆ ಯೋಚನೆ ಮಾಡಿದ್ದೀನಿ. ಇಲ್ಲೇ ನಿನ್ನ ತವ್ರ ಮನೆ ಕಡೆನೇ ಒಂದೆರಡು ಸಂಬಂಧ ಇದೆ. ಹೌದು, ನಂಗೊಂದು ಐಡಿಯಾ ಬರ್ತದೆ.
ನಿಮ್ಮ ಅಣ್ಣನ ಮಕ್ಕಳಿದಾರಲ್ಲ ಇಬ್ಬರು, ನಿಮ್ಮ ದೊಡ್ಡಣ್ಣ ಚಿಕ್ಕಣ್ಣನ ಮಕ್ಕಳು, ಅವನ್ನ ನನ್ನ ಸೊಸೆಯಾಗಿ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಹೇಳಿ ನೀನೇ. ಅಂದಂಗೆ ಇಬ್ಬರು ಮಕ್ಳಿಗೂ ಒಟ್ಟಿಗೆ ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ನಮ್ಮ ಅಣ್ಣನ ಮಕ್ಕಳನ್ನ? ಹಾಂ, ಏನೂ ತೊಂದರೆ ಇಲ್ಲ, ಅವರು ತುಂಬ ಒಳ್ಳೆಯವರೇ. ಹೌದು ರೀ, ನೀವು ಹೇಳ್ಬೇಡಿ, ನನಗೂ ಯಾಕೋ ಹಂಗೆ ಅನಿಸ್ತಿದೆ. ನಮ್ಮ ದೊಡ್ಡಣ್ಣ ಮತ್ತು ಚಿಕ್ಕಣ್ಣ ಇಬ್ಬರು ಮಕ್ಕಳು ನನ್ನ ಮನೆಗೆ ಕರ್ಕೊಬಂದರೆ ನನಗೂ ಒಳ್ಳೆ ಆರಾಮಾಗುತ್ತೆ ರೀ. ಅದು ಅಲ್ಲದೆ ಬರೋ ಸೊಸೆ ಹೆಂಗಿರ್ತಾಳೋ ಏನೋ ಅನ್ನೋ ಚಿಂತೆ ಬೇರೆ ಇತ್ತು ನನಗೆ. ನೀವು ಹೆಂಗೋ ಒಳ್ಳೆ ಮಾತನ್ನೇ ನಂಗೆ ಹೇಳಿದ್ರಿ. ನನಗೆ ಇದು ನೆನಪೇ ಆಗಿಲ್ಲ ನೋಡ್ರಿ. ಹಾಂ, ನಿನಗಿದೆಲ್ಲ ಎಲ್ಲಿ ನೆನಪಾಗುತ್ತೆ? ಏನು ನೆನಪಾಗಲ್ಲ ಬಿಡು. ಅದು ಸರಿನೇ ಬಿಡಿ, ನನಗೆಲ್ಲ ನೆನಪಾಗಬೇಕು. ಅದು ಅಲ್ಲದೆ ಇಷ್ಟು ದೂರ ಈ ಊರಿಂದ ಆಚೆ ಬಂದು ಹೊಲ್ದಲ್ಲಿ ಮನೆ ಕಟ್ಕೊಂಡಿದ್ದೀವಿ. ಇನ್ನು ಆಚೆ ಹೋಗೋ ಮಾತಲ್ಲಿ ಬಂತು ಬೇರೆ ಚಿಂತೆ ಮಾಡೋಕ್ಕೆ. ಹಂಗೆ ಅದಕ್ಕಾಗಿಯೇ ನನಗೆ ತಲೆ ಕೆಲಸ ಮಾಡ್ತಾಯಿಲ್ಲ. ನನಗೆ ಏನು ಇಷ್ಟ ಮಾಡೋಕ್ಕೂ ಬರೀ ಮನೆ 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 3 ಹೊತ್ತು ಬರೀ ಮನೆ ಒಳಗಡೆ ಇರೋಂಗಾಗಿದೆ ನನಗೆ. ಇಲ್ಲ, ಸುತ್ಕೊಂಡು ಬಾ, ಎಲ್ಲ ತಲೆ ನೋವೆಲ್ಲ ಕಮ್ಮಿ ಆಗುತ್ತೆ ನಿನಗೆ. ನೋಡು, ಇವಾಗ ಹೆಂಗೆ ಆರಾಮಾಗಿದೆಯೋ ಹಂಗೆ ಇದ್ಬಿಡು. ಊರಿನ ಸವಾಸನೆ ಬೇಡ ನಿನಗೆ. ನೀನು ಊರಿಗೆ ಹೋಗೋದು ಬೇಡ, ನಮ್ಮ ಅತ್ತಿಗೆ ಇದ್ದಾರಲ್ಲ ಅವ್ರ ಜೊತೆ ಮಾತಾಡೋದು ಬೇಡ, ನನ್ನ ಜೊತೆ ಜಗಳ ಮಾಡೋದು ಬೇಡ. ಅಲ್ಲ ರೀ, ಪಾಪ ಅಕ್ಕ ಏನು ಜಗಳ ಮಾಡ್ತಾರೆ ಹೇಳಿ? ಅಂದರೆ ನಾನು ಜಗಳ ಮಾಡ್ತಾರೆ ಅಂತ ಹೇಳಿಲ್ಲ. ಅದಕ್ಕೆ ತುಂಬ ಒಳ್ಳೆಯವರೇ, ಅವ್ರ ಮೇಲೆ ನಂಗೆ ಗೌರವ ಎಲ್ಲ ಇದೆ. ಆದರೆ ಒಂದು ವಿಷಯ ಕೋಪನೂ ಇದೆ. ಅದು ಯಾಕೆ ಅಂದರೆ ಹಿಂದೆ ಮುಂದೆ ಯೋಚನೆ ಮಾಡ್ದಲೆ ತಿಳ್ಕೊಂಡಲೆ ನನಗೆ ಅವ್ರ ತಂಗಿನ ಕೊಟ್ಟು ಮದುವೆ ಮಾಡಿಬಿಟ್ರು. ಅದೊಂದೇ ನನಗೆ ಅವ್ರ ಮೇಲಿರೋ ಬೇಜಾರು ಕಣೆ. ಅಲ್ಲ ರೀ, ಆಗಿದ್ದೇನೋ ಆಗೋಯ್ತು. ನೀವು ಇನ್ನೂ ಅದನ್ನೇ ಸಿಟ್ಟು ಮಾಡ್ಕೊಂಡಿದ್ರೆ ಹೆಂಗೆ ಹೇಳಿ? ಹೋಗಿ ಅಕ್ಕನ ಜೊತೆ ಮಾತಾಡಿ. ಬೇಡ ಬೇಡ, ಅದೆಲ್ಲ ಏನೂ ಬೇಡ. ನೋಡೋಣ, ಇನ್ನೂ ಅದಕ್ಕೆ ಯಾವಾಗ ಸಮಯ ಬರುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ನಂಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ. ನನ್ನ ಯೋಚನೆ ಇಲ್ಲರೋದು ನನ್ನ ಮಕ್ಕಳ ಬಗ್ಗೆ. ಅವ್ರ ಜೀವನ ಹೆಂಗೆ ಸರಿ ಮಾಡಬೇಕು, ಹೆಂಗೆ ದೊಡ್ಡದು ಮಾಡಬೇಕು ಅಂತ ಅಷ್ಟೇ ನನಗೆ ಯೋಚನೆ. ಅದನ್ನ ಬಿಟ್ಬಿಟ್ಟು ಅದಕ್ಕೆ ಬಗ್ಗೆ ಅದಕ್ಕೆ ಬಗ್ಗೆ ಅನ್ನೋಕೆ ಏನಿದೆ? ನಾನು ಅವನ್ನ ಚೆನ್ನಾಗೇ ಇದ್ದೀವಲ್ಲ, ಅವ್ನು ಸಿಗ್ತಾ ಇರ್ತಾನೆ. ನಾವು ಮನೆಗಳಿಗಷ್ಟೇ ಹೋಗಲ್ಲ ಬರಲ್ಲ, ನಾವು ಆಚೆಗಳು ಸಿಕ್ಕಾಗ ಚೆನ್ನಾಗೇ ಮಾತಾಡ್ತೀವಿ. ಹಾಂ, ಅದೇ ನನಗೆ ನೀವು ವಿಚಿತ್ರ ಅಲ್ವಾ? ನೀವು ಮನೆ ಹೆಂಗಸು ಮಾತ್ರ ಜಗಳ ಆಡ್ಕೊಂಡಿರ್ಬೇಕು, ನೀವು ಗಂಡಸು ಚೆನ್ನಾಗಿರ್ಬೇಕಾ? ಇದು ಹೆಂಗ್ರಿ ಇದು? ಅದು ಹಂಗೇನೆ. ಯಾಕೆ ಅಂದರೆ ನಾವು ನಿಮ್ಮ ಥರ ಜಗಳ ಮಾಡಲ್ಲ. ನೀವು ಹೆಂಗಸ್ರು ಹಂಗಲ್ಲ. ಇವಾಗ ಜಗಳ ಆಡ್ತಾರೆ ಮತ್ತೆ ಚೆನ್ನಾಗಿರ್ತಾರೆ. ಆವಾಗ ನಾವೇನು ಮಾಡೋಕ್ಕಾಗುತ್ತೆ? ನೀವು ಜಗಳ ಆಡಿದಾಗ ನಾವು ಜಗಳ ಆಡಬೇಕಾ? ನೀವು ನಾವು ಚೆನ್ನಾಗಿರ್ಬೇಕಾ? ಅದಕ್ಕೆ ನಾನು ಹೇಳ್ತಾ ಇರೋದು, ನಿಮ್ಮ ಪಾಡಿಗೆ ನೀವು ಇದ್ಬಿಡಿ, ಆವಾಗ ಏನು ತೊಂದರೆ ಇರೋಲ್ಲ, ಎಲ್ಲರೂ ನಿಮ್ಮದೇಗಿರ್ತೀವಿ. ಆಯ್ತು ಬಿಡ್ರಿ, ನೀವು ಚೆನ್ನಾಗಿರಿ, ನಾವು ಕಿತ್ತಾಡ್ಕೊಂಡು ಹೆಂಗಾದ್ರು ಇರ್ತೀವಿ, ಸರಿನಾ? ಇವಾಗ ಹೋಗಿ ಏನಾದ್ರು ಕೆಲಸ ನೋಡ್ಕೊಳ್ಳಿ, ಹೋಗಿ. ರೀ, ಅನ್ನಂಗೆ ನೀವು ಹೇಳಿದ ಇಚ್ಛಾದ ಬಗ್ಗೆ ಸ್ವಲ್ಪ ನಮ್ಮ ಅಣ್ಣಂತ ಮಾತಾಡ್ಕೊಂಬರ್ಲಾ? ನಾನು ಊರಿಗೋಗಿ ಬರಲಾ? ತಗೋ, ಸ್ಟಾರ್ಟ್ ಆಯಿತು. ಏನಾದರೂ ಹೇಳಿ ತೋಗ್ ಮನೆಗೆ ಹೋಗಿ ರೆಡಿಯಾಗಿರ್ತೀಯ. ನಿಂಗೆ ನೆಪ ಒಂದು ಸಿಗ್ಬೇಕಲ್ವಾ? ಸರಿ, ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದೆಯಾ? ಹೋಗಿ ಮಾತಾಡ್ಕೊ ವಿಚಾರಿಸ್ಕೊಂಡು ಬಾ, ಚೆನ್ನಾಗಿ ಒಪ್ಸು. ಹ್ಞೂ ರೀ, ನಾನು ಹೇಳ್ಕೊಂಡೆ ನಮ್ಮ ಅಣ್ಣ ಕೇಳ್ತಾನೆ. ನನಗೂ ಖುಷಿನೇ ಆಯಿತು ನೀವು ಹೇಳಿದ್ದು, ಒಳ್ಳೇದಾಯ್ತು ಬಿಡ್ರಿ. ಹೋಗಿ ಕಾಯ ಮಾಡ್ಕೊಂಡೇ ಬಂದ್ಬಿಡ್ತೀನಿ. ಸರಿ, ಹಂಗೆ ಮಾಡು, ಹೋಗು. ಅಂದಂಗೆ ಜಯ, ನೀನು ಊರಿಂದ ಬರಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮ ನಿಂಗೆ ಏನೂ ಕಾಸು ಕೊಟ್ಟಿಲ್ವಾ? ಬರೀ ಕೈಯಲ್ಲಿ ಕಳ್ಸಿದ್ರಾ? ಇಲ್ಲ ರೀ, ಕೊಟ್ಟಿದ್ದಾರೆ. ನಮ್ಮ ಅಪ್ಪ ಅಮ್ಮ ನನ್ನ ತಮ್ಮಂದ್ರು ಎಲ್ಲ ಕೊಟ್ಟಿದ್ದಾರೆ. ಅದೇ ಅಂದ್ಕೊಂಡೆ ಮತ್ತೆ, ಇವಳೇನಪ್ಪ ಬರೀ ಕೈಲೇ ಬಂದ್ಬಿಟ್ಲ ಹೆಂಗೆ ಅಂತ. ಅದೇ ಹೆಂಗೋ ಕಾಸು ತಗೋ ಬಂದಿದೆಯಲ್ಲ, ಇನ್ಮೇಲೆ ಹಂಗೆ ಮಾಡು. ಬರಬೇಕಾದ್ರೆ ಬರೀ ಕೈಯಲ್ಲಿ ಬರಬೇಡ. ಅಪ್ಪ ಅಮ್ಮ ಅದರಿಂದ ಇಸ್ಕೊಂಡು ಬಾ. ಅವ್ರು ಇಲ್ಲಿಗೆ ಬಂದಾಗಲೂ ಅಷ್ಟೇ ಏನಾದರೂ ಕಾಸು ತೊಗೊಂಡೇ ಕಳಿಸು, ಆಯಿತಾ? ಏನ್ರಿ, ಅಂದಂಗೆ ನೀವು ಕೆಲಸಕ್ಕೆಲ್ಲ ಏನೂ ಹೋಗಲ್ವಾ? ಯಾವಾಗಲೂ ಮನೇಲಿ ಇರ್ತೀರ ಹೆಂಗೆ? ಅಯ್ಯೋ ಇಲ್ಲ ಕಣೆ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಊರಿನ ಜನ ಬಂದು ಹಿಂಗೆ ಇಲ್ಲಿಗದಕ್ಕಾದ್ರೆ ಇಟ್ಕೆ ಕುಯ್ಯೋಕ್ಕೆ ಅಥವಾ ಇನ್ನೇನಾದ್ರು ಮಣ್ಣೂರಕ್ಕೆ ಅಂತ ಕೆಲಸಕ್ಕೆ ನಾನು ಖಂಡಿತ ಹೋಗ್ತೀನಿ. ಕೆಲಸ ಇದ್ದಿರೋ ಟೈಮಲ್ಲಿ ಮಾತ್ರ ಅಷ್ಟೇ ಮೇಲೆ ಇರ್ತೀನಿ. ಇಲ್ಲಾಂದರೆ ಬೇರೆ ಟೈಮಲ್ಲಿ ಹೋಗ್ತೀನಪ್ಪ. ನಾನು ಯಾವಾಗಲೂ ಮಾಡಿರೋದಿಲ್ವಲ್ಲ. ಯಾಕೆ, ಇದ್ರ ಬಗ್ಗೆ ನಿಮ್ಮ ಅಪ್ಪ ಎಂದು ಕೇಳಿದ್ರಾ? ಯಾಕೆ, ನಮ್ಮ ಅಪ್ಪಂಗೆ ನೀವೇನು ಕೆಲಸ ಮಾಡ್ತಾ ಅಂತ ಗೊತ್ತಿಲ್ವಾ? ಹಂಗೆಲ್ಲ ಏನೂ ಇಲ್ಲ. ನಾನು ಹೇಳ್ಬಿಟ್ಟೆ ಮದುವೆ ಮಾಡ್ಕೊಂಡಿದ್ದೆ ಮದುವೆಗೆ ಮೊದಲೇ, ನಾನು ಈ ಥರ ಕೆಲಸ ಮಾಡ್ತೀನಿ ಅಂತ. ಯಾಕೆ, ನಿನಗೆ ಹೇಳಿರ್ಲಿಲ್ವಾ? ಹಾಂ, ನನಗೆಲ್ಲ ಹೇಳ್ತಾರೆ ಬಿಡಿ. ನನ್ನ ಕೇಳಿದ್ರಲ್ಲ ಮದುವೆ ಇಷ್ಟ ಇದೆಯಲ್ವಾ ಅಂತ. ಒಂದು ವೇಳೆ ಕೇಳಿದ್ರೆ ನಾನು ಖಂಡಿತ ಒಪ್ಪಂತಾನೇ ಇದ್ದಿಲ್ಲ. ಏನಂದೆ? ಯಾಕೆ, ನನ್ನಲ್ಲಿ ನಿಂಗೇನು ಕಮ್ಮಿ ಕಾಣಿಸ್ತಿದೆ? ಜಾಸ್ತಿ ಜಾಸ್ತಿ ಏನಿದೆ ಹೇಳಿ? ಎಲ್ಲ ಕಡಿಮೆನೆ. ಈ ಮೈ ನೋಡಿ ಹೆಂಗಿದೆ ಅಂತ. ಹಾಂ, ನಮ್ಮ ಮೈ ನೋಡಿದ್ರೆ ಹಂಗಿದೆ, ನಿಮ್ಮ ಮನೆ ಹೆಂಗಿದೆ, ನಾ ಇಲ್ಲಿ ಹೆಂಗಿರ್ಬೇಕು ಹೇಳಿ? ನೋಡು ಜಯ, ನಾವು ತಂದೆ ತಾಯಿ ಮನೇಲಿ ಹೆಂಗಿರ್ತೀವೋ ಗಂಡನ ಮನೇಲಿ ಹಂಗೆ ಇರಬೇಕು ಅಂದ್ಕೊಳ್ಳೋದು ತಪ್ಪು. ನಮ್ಮ ಪಾಲಿಗೆ ಏನು ಬರುತ್ತೋ ಅದನ್ನ ಅನುಭವಿಸ್ಲೇಬೇಕು. ಅದನ್ನು ಬಿಟ್ಬಿಟ್ಟು ನೀನು ನಮ್ಮ ಮನೆ ಹಂಗಿರ್ಬೇಕು ಹಿಂಗಿರ್ಬೇಕು ಅಂದರೆ ಹೆಂಗಾಗುತ್ತೆ ಹೇಳು? ನನ್ನ ಕೈಲಿ ಅಷ್ಟೆಲ್ಲ ಸಂಪಾದನೆ ಮಾಡೋಕ್ಕೆ ಖಂಡಿತ ಆಗಲ್ಲಮ್ಮ. ಹಂಗಂದ್ರೆ ನಾವು ಕೆಲಸ ಮಾಡೋಣವಾ? ನನ್ನ ತಮ್ಮ ಇದ್ದಾನೆ ಬೆಂಗಳೂರಲ್ಲಿ, ಅವನು ಯಾವಳಿದ್ದು ಕರಿತಾ ಇರ್ತಾನೆ, ಬಂದ್ಬಿಡು ಅಕ್ಕ ಅಂತ. ನಾ ಇಬ್ಬರು ಹೋಗೋಣ. ಹಾಂ, ಹೋಗ್ಬಿಟ್ಟು ಅದೇನು ಮಾಡೋಣ?
ನೀವೊಂದು ಕೆಲ್ಸಕ್ಕೆ ಹೋಗ್ರಿ, ಅವನೇ ಕೆಲಸ ಕೊಡಿಸ್ತಾನೆ. ನೀವು ಕೆಲ್ಸಕ್ಕೆ ಹೋಗಿ ಬನ್ನಿ, ನಾನು ಮನೇಲೇ ಇರ್ತೀನಿ. ಆವಾಗ ನಾವು ಸ್ವಲ್ಪ ಚೆನ್ನಾಗಿ ಆಗ್ಬೋದಲ್ವಾ? ಏನಂತೀರಾ? ನೋಡು, ಬೆಂಗಳೂರಲ್ಲ ನಮ್ಗೇನು ಬೇಡ, ನಮ್ಗಿದೇ ಚಂದ. ನಾವಿಬ್ರು ಹೋಗ್ಬಿಟ್ರೆ ಅಮ್ಮನ ನೋಡ್ಕೊತಾರೆ. ಅವನು ಕರ್ಕೊಂಡು ಹೋಗೋಣ ರೀ. ಅವ್ರೊಬ್ಬರನ್ನ ಬಿಟ್ಟು ನಾವು ಹೆಂಗೆ ಹೋಗೋಕ್ಕಾಗುತ್ತೆ? ಅವ್ರನ್ನೂ ಕರ್ಕೊಂಡು ಹೋಗೋಣ. ಇಲ್ಲ ಅಂದರೆ ಅಕ್ಕ ಇದ್ದಾರಲ್ಲ, ಹೆಂಗೂ ಮಾವನೂ ಇದ್ದಾರೆ, ಅಲ್ಲೇ ಬಿಟ್ಟೋದ್ರೆ. ನೋಡು, ನೀನು ಹಂಗೆಲ್ಲ ಹೇಳೋದೆಲ್ಲ ಏನು ಬೇಕಾಗಿಲ್ಲ, ಹಂಗೆಲ್ಲ ಯೋಚನೆ ಮಾಡೋಕೆ ಹೋಗ್ಬೇಡ. ಅಪ್ಪ ಅಮ್ಮ ಇಬ್ರು ಒಟ್ಟಿಗೆ ಇರಲ್ಲ ಅಂತ ನಿಂಗೆ ಗೊತ್ತು ತಾನೇ. ಅದಕ್ಕೆ ಅಮ್ಮ ನನ್ನ ಜೊತೆ ಕರ್ಕೊಬಂದಿರೋದು ನಾನು. ಸದ್ಯಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡೋದೇನು ಬೇಡ, ಬೆಂಗಳೂರಲ್ಲ ಏನು ಬೇಡ, ಇಲ್ಲೇ ಇರೋಣ, ನೋಡೋಣ. ಹಂಗಂದ್ರೆ ನೀನು ಹೇಳ್ತಾ ಇದ್ದು ನೋಡ್ತಾ ಇದ್ರೆ ನಮ್ಮ ಅಪ್ಪ ಹತ್ರ ಹೋಗ್ಬಿಟ್ಟು ಸ್ವಲ್ಪ ದುಡ್ಡು ಕೇಳ್ತೀನಿ. ಅಪ್ಪ, ನಿನ್ನ ಸೊಸೆ ಹಿಂಗೆ ಕೇಳ್ತಾವಳೆ, ಅವಳಿಗೆ ಮನೆ ಚೆನ್ನಾಗಿಲ್ವಂತೆ, ಬೇರೆ ಮನೆ ಕಟ್ಟಿಸ್ಬೇಕು ಅಂತ ಕೇಳ್ಬಿಟ್ಟು ಸ್ವಲ್ಪ ದುಡ್ಡು ತೊಗೊಂಬರ್ಲಾ? ಅಯ್ಯೋ, ಹಂಗೇನಾದ್ರೂ ಮಾಡ್ಬಿಟ್ಟಿರಾ? ನನ್ನ ಮೇಲೆ ಹೇಳಿ ಮಾವ ಹತ್ರ ದುಡ್ಡಿಸ್ಕೊಂಬರ್ತೀರಾ? ಆಮೇಲೆ ಗೊತ್ತಾದ್ರೆ ಅಷ್ಟೇ ನನಗೆ. ನನಗಂದ್ರೆ ಅಷ್ಟೇ ಅಪ್ಪ ಕೊಡಲ್ಲ, ನಿನಗಂದ್ರೆ ಖಂಡಿತ ಕೊಡ್ತಾರೆ. ಅದಕ್ಕೆ ತಡಿ, ಅಪ್ಪಂಗೆ ಹೇಳ್ಬಿಟ್ಟು ತೊಗೊಂಬರ್ತೀನಿ. ಅಯ್ಯೋ ರೀ, ಅಯ್ಯೋ ಏನು ಹೊಟ್ಟೆ ಬಿಟ್ರಲ್ಲ. ಮಾವ ಹತ್ರ ಹೋಗಿ ಕಾಸು ಕೇಳಿದ್ರೆ ಸುಮ್ಮನೆ ಬಿಡ್ತಾರಾ? ಅದು ನನ್ನ ಹೇಳ್ತಾರಂತಲ್ಲಪ್ಪ. ಇವಾಗ ಏನು ಮಾಡಲಿ ನಾನು? ಅಲ್ಲ, ಈ ಮನುಷ್ಯ ನಟ್ಟಗಿಡು ಕೆಲಸಕ್ಕೆ ಹೋಗಲ್ವಲ್ಲ? ಕೆಲಸಕ್ಕೆ ಹೋಗದೆ ಹೋದರೆ ಜೀವನ ಹೆಂಗೆ ಮಾಡೋದು? ಮೈನಲ್ಲಿ ನೋಡಿದ್ರೆ ಏನಂದರೆ ಏನೂ ಇಲ್ಲ, ಅಡುಗೆ ಮಾಡೋಕ್ಕೂ ಏನೂ ಇಲ್ಲ. ನಾ ಎಷ್ಟಂತ ತಗೋಬರೋದು ಅಪ್ಪ ಮಾತ್ರ? ಇವ್ರಿಗೆ ಯಾಕೆ ಅರ್ಥ ಆಗಲ್ಲ? ಈ ಅತ್ತೇನೂ ಹಂಗೆ ಇದ್ದಾರೆ, ಒಂದು ಮಾತು ಬುದ್ಧಿನೂ ಹೇಳಲ್ಲ ಮಗನಿಗೆ. ತೂ ಹೆಂಗೆ ಬೆಳೆಸಿದಳೋ ಯಮ್ಮ. ಏ ಜಯ್ಯ, ಎಲ್ಲಿ ಹೋಗ್ತಿದ್ದ ಅವನು? ಅಷ್ಟು ಬೇಗ ಬೇಗ ಹೋಗ್ತಿದ್ದ? ಕರ್ಕೊಂಡ್ರು ಕರಿತಿದ್ದು ಕೇಳಿಸ್ಕೊಂಡು ಹಂಗೆ ಹೊಂಟದ. ಎಲ್ಲಿಗೆ ಹೋಗ್ತಿದ್ದಾನೆ? ಅಯ್ಯೋ ಅತ್ತೆ, ಅದು ನಾನು ಎಷ್ಟು ಹೇಳಿದ್ರು ಕೇಳ್ದೆ, ಮಾವ ಅತ್ತ ದುಡ್ಡು ಕಡೆ ಹೋಗ್ತಾ ಇದ್ದಾರೆ. ದುಡ್ಡ ಏನಕ್ಕಂತೆ? ಇದ್ದಕ್ಕಿದ್ದಂಗೆ ಅವನಿಗೆ. ಅದು ನಾನೇನು ಕೇಳಿಲ್ಲ ಅತ್ತೆ, ಅವರೇ ನಾನು ಎಷ್ಟೇ ಹೇಳಿದ್ದು, ಈ ಮನೆ ಹಳೇದಾಗಿದೆಯಲ್ಲ ಅಂತ ಅಷ್ಟೇ ಹೇಳಿದ್ದು. ಓಹೋ, ಹಂಗೆ ಹೇಳು. ನೀನೇನೋ ತಲೆ ತುಂಬಿದ್ಯಾ ಅವನಿಗೆ, ಮನೆ ಕಟ್ಸೋಣ, ಹಾಗಿರೋಣ ಹೀಗಿರೋಣ, ಹೋಗಿ ಕೇಳ್ಕೊ ಬನ್ನಿ ಮಾವ ಹತ್ರ ದುಡ್ಡು ಅಂತ. ಅದಕ್ಕೆ ಹೋಗಿರ್ತಾನೆ. ಅಯ್ಯೋ ಇಲ್ಲ ಅತ್ತೆ, ನಾನೇನು ಕೇಳಲಿಲ್ಲ, ಅವರೇ ಹೋಗಿದ್ದು. ನಾನು ಮನೆ ಕಟ್ತೀನಿ ಅಂತೆಲ್ಲ ಏನೂ ಹೇಳಿಲ್ಲ ಅತ್ತೆ. ಸಾಕು ಮುಚ್ಚೆ ಬಾಯಿ. ಮದುವೆ ಆಗಿನ್ನೂ 6 ತಿಂಗಳಾಗಿಲ್ಲ, ಅಷ್ಟು ಬೇಗ ಗಂಡಂಗೆ ಹೇಳ್ಕೊಡೋ ಸ್ಟಾರ್ಟ್ ಮಾಡ್ಕೊಬಿಟ್ಯಾ? ಇನ್ನೂ ಏನು ಹೇಳ್ಕೊಟ್ಟಿದ್ದು ಹೇಳು? ಈ ಮನೆಗೆ ಏನಾಗಿದೆ? ಈ ಮನೇಲಿ ಯಾಕೆ ಏನು ತೊಂದರೆ ಆಗುತ್ತೆ ನಿನಗೆ? ಒಂದು ವೇಳೆ ಈ ಮನೆ ಚೆನ್ನಾಗಿಲ್ಲ ಅಂದರೆ ಹೋಗು, ನೀವು ಅಪ್ಪ ಹತ್ರ ಹೋಗಿಸ್ಕೊಬ ದುಡ್ಡು. ಅದನ್ನು ಬಿಟ್ಬಿಟ್ಟು ಅವ್ರ ಅಪ್ಪ ಏನು ಕಳಿಸಿದ್ದೆ ನೀನು? ನನ್ನ ಗಂಡು ದುಡ್ಡು ಬೇಕಾ ನಿನಗೆ? ಹಾಂ, ನೀವು ಹೋಗಿ ಕೇಳಿದಷ್ಟು ಹಂಗೆ ಅಪ್ಪ ಕೊಟ್ಬಿಡ್ತಾನೆ. ಇನ್ನೂ ಕೊಡಂಗಿದೆ, ಇನ್ನೂ ಹಿಡಿಯೋ ಹಾಕ್ತಾಯಿಲ್ಲ ನಿಮ್ಮಿಬ್ಬನೂ. ಹೋಗ್ಲಿ ಬಿಡು, ಹೋದ್ರೆ ಹೋಗ್ಲಿ, ಇಸ್ಕೊ ಬಂದು ಕಟ್ಸ್ಕೊಳ್ಳಿ. ಏನು ಮಾಡ್ತೀರ ಮಾಡ್ರಿ. ಈ ಮನೆ ಬೀಳ್ಸೋಕೋದು ನಾನು ಮಾತ್ರ ಬಿಡಲ್ಲ. ನಾನು ಬದುಕಿರೋಗು ಇದೇ ಮನೇಲಿ ಇರಬೇಕು, ಇದೇ ಮನೆ ಸಾಯ್ಬೇಕು. ಈ ಮನೆ ಬೀಳಿಸ್ಬಿಟ್ಟು ಬೇರೆ ಮನೆ ಕಟ್ಟಕ್ಕೆ ಮಾತ್ರ ನಾನು ಬಿಡಲ್ಲ. ಅಯ್ಯೋ ಅತ್ತೆ, ಇವಾಗ ಈ ಮನೆ ಹೊಡೆದಾಗಿ ಮನೆ ಕಟ್ಟೋಕಂತ ಯಾರು ಹೇಳಿದ್ ನಿಮಗೆ? ಇದೇ ಮನೆ ಸಾಯಂತೆ ಬಿಡಿ ನೀವು. ಅಯ್ಯಯ್ಯೋ, ಏನೇ ಅಂದೆ ನೀನು? ನನ್ನ ಸಾಯಿ ಅಂದ? ಅಂತೀಯಮ್ಮ ಅಂತೀಯ. ಯಾಕಂದಲ್ಲ ಹೇಳು? ತವ್ರ ಮನೆಗೆ ಹೋಗ್ಬಿಟ್ಟು ಬಂದಲ್ಲ, ನೀವು ಅಮ್ಮನಿಗೆ ಏನು ಹೇಳ್ಕೊಟ್ಲೋ ಏನೋ, ಅದಕ್ಕೆ ಹಿಂಗೆಲ್ಲ ಅಂತ ಇದೆಯಾ? ನಮ್ಮ ಅಮ್ಮಂಗೆ ಅದನ್ನ ಕೆಲಸ ಕಮ್ಮಿ ಇದೆ ನನಗೆ ಹೇಳ್ಕೊಡೋಕ್ಕೆ. ಸುಮ್ಮನೆ ಹೋಗತ್ತೆ ನೀನು. ಹೋಗ್ತೀನಿ. ನಿನಗೆ ಒಂದು ಗತಿ ಕಾಣಿಸ್ತೀನಿ, ಬರಲಿ ಇರು. ನನ್ನ ಮಗ ಬರಲಿ, ನಿಂಗೆ ಮಾಡಿಸ್ತೀನಿ. ಸರಿ ನಡಿ, ಊಟ ಹಾಕೊಳ್ಳೋಣ. ಏನೋ ಮಾಡಿದ್ಯೇನೋ ಊಟನ? ಏನು ಊಟ ಮಾಡಬೇಕು? ಏನೂ ಮಾಡಿಲ್ಲ. ಅಷ್ಟಕ್ಕೂ ಅಡುಗೆ ಮಾಡೋಕೆ ಏನೋ ಇದ್ರೆ ಅಲ್ವಾ? ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಏನೂ ಇಲ್ಲ. ನಾ ಏನು ಮಾಡಬೇಕು? ಅಕ್ಕಿ ಇಲ್ಲ, ಬೇಳೆ ಇಲ್ಲ ಅಂದರೆ ಹೋಗು ಊರಲ್ಲಿ ಯಾರ ಮನೆ ಇಸ್ಕೊಂಡು ತೊಗೊಂಡು ಮಾಡು. ಸುಮ್ಮನೆ ಇದ್ಬಿಟ್ರೆ ಉಪವಾಸ ಇಡೋಕ್ಕಾಗುತ್ತೆ ಎಲ್ಲರೂ? ಏನು ಊರಲ್ಲಿ ಹೋಗ್ಬಿಟ್ಟು ನಾನು ಕೇಳ್ಕೊಂಡು ತೊಗೊಂಬರ್ಬೇಕಾ? ನಮ್ಗೆ ಅಡುಗೆ ಮಾಡೋಕ್ಕೇನು ಇಲ್ಲ ಕೊಡಿ ಅಂತ ನಾನೇ ಹೋಗ್ಬೇಕು? ಬೇಕಾದ್ರೆ ಹೋಗಿ ನೀವೇ ಇಸ್ಕೊಬಂದು ಕೊಟ್ಟೆ ಮಾಡಾಕ್ತೀನಿ. ಏನು ನಾನು ಕೇಳ್ಕೊಂಬರ್ಬೇಕಾ? ನೀನೋದೇನಕ್ಕೆ? ನೀನು ಕೇಳ್ಕೊಬರೋ ಹೋಗಿ. ಹೋಗ್ಬಿಟ್ಟು ಎಲ್ಲಾದ್ರೂ ಹೋಗ್ಲಿ, ನಿಮ್ಮ ಅಕ್ಕ ಮನೆ ಅಡುಗೆ ಮಾಡ್ತಾಳೆ, ಎತ್ಕೊಂಬರಕ್ಕೆ ಹೋಗಿ. ನನಗೊಬ್ರು ಮತ್ತೆ ತಗೋಬಾ. ನೀನು ಉಪವಾಸ ಅದ್ರಿ ಏನ್ರಿ, ನನಗೇನಾಗಬೇಕು? ನನ್ನ ಮಗ ಹೆಂಗೋ ಹೋಗಿದ್ದಾನೆ, ತಿನ್ಕೊ ಬರ್ತಾನೆ. ಥೂ, ಎಂಥ ಜನ ಅಪ್ಪ ಇವರು. ಸ್ವಲ್ಪನೂ ಮಾನ ಮರ್ಯಾದೆ ಏನೂ ಇಲ್ಲ. ಊರಲ್ಲಿ ಹೋಗ್ಬಿಟ್ಟು ಊಟ ಇಸ್ಕೊಂಬರ್ಬೇಕಂತೆ. ಛೇ.